ಜಾಸ್ತಿ ಜನ ಬೆಳೀತಾ ಇದ್ದಾರೆ, ರೇಟು ಸಿಗುತ್ತೆ. ಇದು 1.5 ಎಕರೆಗೆ 7,200 ಗಿಡ ಬಿದ್ದಿದೆ. ಸೊ ಬೆಳವಣಿಗೆ ಎಲ್ಲ 55 ದಿವಸಕ್ಕೆ ಬೇರೆ ನೋಡಿದ್ರೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅವ್ರದ್ದೆಲ್ಲ ಚೆನ್ನಾಗಿ ಬಂದಿತ್ತು ಹೂವು ಎಲ್ಲ. ಸೊ ಅವ್ರ ಹತ್ರ ಮಾರ್ಗದರ್ಶನ ಎಲ್ಲ ತಗೊಂಡಿದ್ದೀವಿ, ಸಾಯಿಲ್ ಟೆಸ್ಟ್ ಎಲ್ಲ ಮಾಡಿಸಿದ್ದೀವಿ. 500 ಲೀಟ್ರ್ ರೆಡಿ ಇದೆ. ಸೊ ಅದ್ರದ್ದು ಪ್ರಾಡಕ್ಟ್ ನೋಡಿ ಇಲ್ಲಿದೆ. ಅದು ನೆರಳಲ್ಲಿ ಇಟ್ಟರೆ ಬೇಗ ಜೀವಾಣುಗಳು ಬೇಗ ಮಲ್ಟಿಪಲ್ ಆಗುತ್ತೆ. ಜಂಬೂಸ್ಟರ್ ನೋಡಿ ಇದ್ರೊಳಗೆ 2 kg ಹಾಕಿದ್ದು, ಡೈಲಿ ಒಂದ್ಸಲ ಮಿಕ್ಸ್ ಮಾಡ್ಬಿಟ್ಟು ಹೋಗ್ತೀವಿ. ಫರ್ಮೆಂಟೇಷನ್ ಆಗಿದೆ, ಇದು ರೆಡಿ ಇದೆ. ಇದು ಈಗ ಬಿಡ್ಬೇಕು ಇದನ್ನ ನಾನೀಗ. ಒಳ್ಳೆ ರಿಸಲ್ಟ್ ಇದೆ. 50 ದಿನಕ್ಕೆ ಇಷ್ಟು ತರ ಬ್ರಾಂಚಸ್ ನೋಡಿ, ಒಂದರಿಂದ ಒಂದು ಬ್ರಾಂಚ್ ಎಲ್ಲ ನೋಡಿ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ನಾವು ಇದಕ್ಕೆ ಇದುವರೆಗೂ ಖರ್ಚು ಮಾಡಿರೋದೇ ಒಂದು 60-70 ಸಾವಿರ ಖರ್ಚು ಮಾಡಿದ್ದೀವಿ. ಇವತ್ತಿನ ದಿವಸ ಮಾರ್ಕೆಟ್ 300 ರೂಪಾಯಿ ಇದೆ. ಅದಾದ್ರೆ ಇನ್ನೂ ದುಡ್ಡು ಸಿಗುತ್ತೆ. ನಾವು ಒಂದು ಕಟಿಂಗ್ ಅಲ್ಲೇ ಎದ್ಬಿಡ್ಬೋದು ನಾವು ಹಾಕಿರೋ ಇನ್ವೆಸ್ಟ್ಮೆಂಟ್ ಎಲ್ಲ. 1.5 ಎಕರೆಗೆ ನನ್ನ ಪ್ರಕಾರ 1.5 ಟನ್ 1 ಟನ್ 200 kg ಮೇಲೆ ಬರಬೇಕು. 15 ಕಟಿಂಗ್ ಅಂತ ನಿಮಗೆ 100 ರೂಪಾಯಿ ಲೆಕ್ಕದಲ್ಲಿ ಹೋದ್ರೆ ಹೆಚ್ಚು ಕಡಿಮೆ ಒಂದು 20 ಲಕ್ಷ ಮೇಲೆ ದುಡ್ಡಾಗುತ್ತೆ. ನಮ್ಮ ಹೆಸರು ಜಯಂತ್ ಕುಮಾರು, ಊರುಕುಂಟೆಮಿಟ್ಟೂರು ಗ್ರಾಮ, ಮುಳಬಾಗಿಲು ತಾಲೂಕು, ಕೋಲಾರ ಜಿಲ್ಲೆ. ನೀವು ಏನು ಮಾಡ್ಕೊಂಡಿದ್ದೀರಿ ಸರ್? ನೀವು ವ್ಯವಸಾಯ ಮಾಡ್ತಾ ಇದೀವಿ ಒಂದು 5 ವರ್ಷದಿಂದ. ಮುಂಚೆ ನಾವು ಬ್ಯಾಂಗ್ಳೂರಲ್ಲಿ ಒಂದು ಕಂಪ್ನಿಲಿ ಇದ್ವಿ. ಕೋವಿಡ್ ಆದ್ಮೇಲೆ ಊರಲ್ಲೇ ಸೆಟ್ಲ್ ಆಗಿಬಿಟ್ಟಿದ್ದೀವಿ. ಸೊ ಇದಕ್ಕೆ ಮುಂಚೆ ಕಲ್ಲಂಗಡಿ ಮಾಡಿದ್ವಿ, ಹೂಕೋಸು ಇತ್ತು, ಬೆಳೆ ಮಾಡ್ತಾನೆ ಇರ್ತೀವಿ ಏನೋ ಒಂದು. ಈಗ ಅಟ್ ಪ್ರೆಸೆಂಟ್ ಇದರಲ್ಲಿ ಸೆಂಟೆಲ್ಲೋ ಪ್ಲಾಂಟೇಶನ್ ಮಾಡಿದ್ದೀರಿ. 55 ದಿವಸ ಆಗಿದೆ. ಸೇವಂತಿ ಹೂವು. ಯಾಕೆ ಸೇವಂತಿ ಹೂವು ಬೆಳೆನೇ ಆಯ್ಕೆ ಮಾಡ್ಕೊಂಡಿರುವಂಥದ್ದು? ಇವಾಗ ಹೂವನು ಒನ್ ಆಫ್ ದ, ನಮ್ಮ ಕಡೆ ಎಲ್ಲನೂ ಹೂವನು ತುಂಬ ಬೆಳೆ ಜಾಸ್ತಿ ಜನ ಬೆಳೀತಾ ಇದ್ದಾರೆ. ಸೊ ಒಳ್ಳೆ ಬೆಳೆ ರೇಟು ಸಿಗುತ್ತೆ ಅನ್ನೋ ಒಂದು ಇದ್ರ ಮೇಲೆ ಹೂವನ್ನೇ ಆಯ್ಕೆ ಮಾಡ್ಕೊಂಡಿದ್ದೀವಿ. ಎಷ್ಟು ವರ್ಷದಿಂದ ಬೆಳೀತಾ ಇದ್ದೀರಿ ಸರ್? ಇಲ್ಲ, ಹೂವು ಇದೆ ಫಸ್ಟ್ ಟೈಮ್. ನಾವು ಇದಕ್ಕೆ ಮುಂಚೆ ಚೆಂಡು ಹೂವು ಬೇರೆ ಇದೇ ಪ್ಲಾಂಟಲ್ಲಿ 2 ಟೈಮ್ ಹಾಕಿದ್ವಿ. ಸೆಂಟೆಲ್ಲೋ ಇದು ಫಸ್ಟ್ ಟೈಮು. ಇದು ಎಷ್ಟು ಎಕರೆ ಇದೆ ಸರ್? ಇದು 1.5 ಎಕರೆ ಇದೆ. ಇದು 1.5 ಎಕರೆ. ಎಷ್ಟು ಗಿಡಗಳು ಬಿದ್ದಿದೆ? ಇದು 1.5 ಎಕರೆಗೆ 7,200 ಗಿಡ ಬಿದ್ದಿದೆ. ಎಷ್ಟು ದಿನ ಆಗಿದೆ ಇವಾಗ? ಇದು 52 ದಿವಸ ಆಗಿದೆ ಇದು ಹಾಕಿ. ಓಕೆ. ಇನ್ನು ಹೂ ಬಿಡೋಕ್ಕೆ 50-55 ದಿವಸ ಬೇಕು. ಅಂದರೆ 110 ದಿನ. 110 ದಿವಸ ಆದಾಗ ಸ್ಯಾಂಪಲ್ ಬರುತ್ತೆ. 130-20 ದಿವಸ ಆದಮೇಲೆ ಫುಲ್ ಕಟಿಂಗ್. 120-25 ದಿವಸಕ್ಕೆ ಫುಲ್ ಕಟಿಂಗ್ ಇರುತ್ತೆ. ಒಂದು ಸಲಕ್ಕೆ ನನ್ನ ಪ್ರಕಾರ ಚೆನ್ನಾಗಿ ಬೆಳೆ ಆದರೆ ಒಂದು ಇದರಲ್ಲಿ 1.5 ಟನ್ ಕೊಯ್ಬೇಕು. ಇದೇ ಗಿಡ ಇದೇ ಥರ ಮೇಂಟೆನೆನ್ಸ್, ಗಿಡ ಸಾಯದೆ ಎಲ್ಲ ಇದ್ದರೆ ಸಿಗುತ್ತೆ. ಅಷ್ಟು ಇದು ಸಿಗುತ್ತೆ ನಮಗೆ. ಗಿಡ ಎಲ್ಲ ಹೇಗಿದೆ ಸರ್ ಇವಾಗ? ನೋಡಿ, ನೀವೇ ನೋಡಿ ಬನ್ನಿ ಬೆಳವಣಿಗೆ ಎಲ್ಲ. ಇದು ಸೆಕೆಂಡ್ ಬೆಡ್ ಆಗಿರೋದ್ರಿಂದ ಇದಕ್ಕೆ ಮುಂಚೆನೇ ಸ್ವಲ್ಪ ಬಯೋ ಪ್ರಾಡಕ್ಟ್ಸ್ ಎಲ್ಲ ಬಿಟ್ಟಿದ್ವಿ. ಸಸಿನ ನಾಟಿ ಮಾಡಿ 5 ದಿವಸ ಆದಮೇಲೆ ಹ್ಯೂಮಿಕ್ ಆ್ಯಸಿಡ್ಡು ಮತ್ತು ವ್ಯಾಮು ಡ್ರಿಂಚಿಂಗು ಅದು 2 ಟೈಮು ಮಾಡಿದ್ವಿ 5-5 ದಿವಸ ಶೆಡ್ಯೂಲಲ್ಲಿ. ಆಮೇಲೆ 10 ದಿವಸ ಆದಮೇಲೆ ಜೀವಾಮೃತ ಬಿಟ್ಟಿದ್ದೀನಿ. ಮತ್ತು 1 ಟೈಮು ಪಂಚಗವ್ಯ ಬಿಟ್ಟಿದ್ದೀವಿ. ಈಗೇನೋ ಸ್ವಲ್ಪ ಅಲ್ಲೊಂದು 2-3 ಗಿಡ ಸತ್ತಿದೆ ಅಂತ ಅದಕ್ಕೆ ಸ್ವಲ್ಪ ಸಜೆಷನ್ ತೊಗೊಂಡು ವಿಲ್ಟ್ ಡಾಕ್ಟರ್ ಅಲ್ಲಿ ಕಲ್ಚರ್ ಮಾಡಿ ಇಟ್ಟಿದ್ದೀನಿ. ಅದು ನಿಮ್ಗೆ ತೋರಿಸ್ತೀನಿ. ಸೊ ಬೆಳವಣಿಗೆ ಎಲ್ಲ 55 ದಿವಸಕ್ಕೆ ಬೇರೆ ನೋಡಿದ್ರೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಉದ್ದ ಬರುತ್ತೆ ಸರ್ ಇನ್ನು 55 ದಿನಕ್ಕೆ? ಇದು ಇನ್ನೂ ಬರುತ್ತೆ. ಇವಾಗ ಆಲ್ಮೋಸ್ಟ್ 1-1.5 ಅಡಿ ಇದೆ. ನನ್ನ ಪ್ರಕಾರ 55 ದಿವಸಕ್ಕೆ ಇನ್ನೂ 1.5 ಇಂದ 2 ಅಡಿ ಬರುತ್ತೆ. 110 ದಿವಸಕ್ಕೆ ಸ್ಯಾಂಪಲ್ ಅಂತ ಹೇಳ್ತಾರೆ. ನೋಡಬೇಕು, ಅದು ಕ್ಲೈಮ್ಯಾಟಿಕಲ್ ಕಂಡೀಷನು ಅದ್ರ ಮೇಲೆ ಹೋಗುತ್ತೆ. ಈಗ ನಿಮಗೆ ಅನುಭವ ಇಲ್ಲ, ಫಸ್ಟ್ ಟೈಮು ಹಾಕಿದ್ದೀರಾ. ಸೊ ಬೇರೆ ಕಡೆ ಎಲ್ಲ ಇದ್ರ ಬಗ್ಗೆ ತಿಳ್ಕೊಂಡು ಮಾಡಿ? ಇದಕ್ಕೆ ಮುಂಚೆ ನಮ್ಮ ಚಿಕ್ಕಪ್ಪ ಇದೇ ಪಕ್ಕದ ಫ್ಲಾಟಲ್ಲಿ 2 ಎಕರೆ ಮಾಡಿದ್ರು. ಅವ್ರದ್ದೆಲ್ಲ ಚೆನ್ನಾಗಿ ಬಂದಿತ್ತು ಹೂವು ಎಲ್ಲ. ಸೊ ಅವ್ರ ಹತ್ರ ಮಾರ್ಗದರ್ಶನ ಎಲ್ಲ ತೊಗೊಂಡಿದ್ದೀವಿ. ಹೆಂಗೆ ಏನು ಯಾವ್ದು ಎಷ್ಟು ಡಿಸ್ಟೆನ್ಸ್ ಇರಬೇಕು. ನಮ್ಮ ಸೆಕೆಂಡ್ ಬೆಡ್ ಇರೋದ್ರಿಂದ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಇದೆ. ಬಟ್ ಇದಕ್ಕೆ ಓಕೆ. ಮತ್ತು ಗೊತ್ತಿರೋ ಸ್ನೇಹಿತರು ತೋಟಗಳು ಎಲ್ಲ ನಾವೆಲ್ಲ ಹೋಗಿ ವಿಸಿಟ್ ಮಾಡಿ ಎಲ್ಲ ಕಡೆ ಪರಿಚಯ, ಹೆಂಗೆ ಏನು ಯಾವ ಥರ ಚಾಲೆಂಜಸ್ ಇದೆ. ಸರ್ ಒಂದು ಸಲ ಇದು ಹೂವು ಬಿಟ್ಟ ಮೇಲೆ ಎಷ್ಟು ವರ್ಷಗಂಟು ಹೂವು ಕೊಡುತ್ತೆ ಸರ್? ವರ್ಷಗಟ್ಟಲೆ ಇರಲ್ಲ. ನಾವು ಮೇಂಟೆನೆನ್ಸ್ ಮೇಲೆ ಒಂದು 4 ತಿಂಗಳಿಂದ 5 ತಿಂಗಳು ಬಂದೇ ಬರುತ್ತೆ. ಮೇಂಟೆನೆನ್ಸ್ ಬರುತ್ತೆ. ಜಾಸ್ತಿ ಮಳೆ ಬಂದ್ರೂ ಸ್ವಲ್ಪ ಇದಾಗುತ್ತೆ. 5 ತಿಂಗಳವರೆಗೂ ಇರುತ್ತೆ. 5 ತಿಂಗಳಾದ್ಮೇಲೆ 5 ತಿಂಗಳಾದ್ಮೇಲೆ ಮತ್ತೆ ಇದು ಕಟ್ ಮಾಡ್ಬೇಕಷ್ಟೇ. ಗಿಡನ ತೆಗ್ದ್ಬಿಡ್ಬೇಕು. ಗಿಡ ತೆಗೆದು ಬೇರೆ ಬೆಳೆ ಇಡಬೇಕು. ಒಂದ್ಸಲಿ ಒಂದು ಕ್ರಾಪ್ ಅಷ್ಟೇ? ಒಂದೇ ಕ್ರಾಪ್. ಎಲ್ಲ ತರ ತರಕಾರಿ, ಹೂವಿನ ಬೆಳೆ ಎಲ್ಲ ಬೆಳೀತಾ ಇದ್ದೀರಾ. ಮಣ್ಣು ಯಾವುದು ಸರ್ ಇದು? ಮರಳು ಭೂಮಿ ಅಂತಾರಲ್ಲ, ಕೆಂಪು ಭೂಮಿ. ಇದರಲ್ಲಿ ಎಲ್ಲ ತರಕಾರಿ ಬೆಳೆಗೆ ಸೂಕ್ತವಾಗಿದೆ. ಈ ಮಣ್ಣಲ್ಲಿ ಸಾಯಿಲ್ ಟೆಸ್ಟ್ ಎಲ್ಲ ಮಾಡಿಸಿದ್ದೀವಿ. ತರಕಾರಿ ಬೆಳೆಗೆ ಸೂಕ್ತ ಆಗಿದೆ. ಇದು ಒಳ್ಳೆ ತೇವಾಂಶ ಇಟ್ಕೊಳ್ಳುತ್ತೆ, ಚೆನ್ನಾಗಿರುತ್ತೆ ಮಣ್ಣು. ಇದು ಈ ನೀರಿನ ವ್ಯವಸ್ಥೆ ಎಲ್ಲ ಹೆಂಗೆ ಮಾಡ್ಕೊಂಡಿದ್ದೀರಿ ಸರ್? ಸರ್ ನಮ್ಮದು ಬೋರ್ವೆಲ್ ಇದೆ. ಇಲ್ಲಿಂದ 1/2 ಕಿಲೋಮೀಟರ್, ಅರ್ಧ ಕಿಲೋಮೀಟರ್ ಅಲ್ಲಿದೆ ಬೋರು. ಅಲ್ಲಿ ನಮ್ಮದು ರೇಷ್ಮೆ ಇದೆ. ಅಲ್ಲಿ ಒಂದು 2 ಎಕರೆ ರೇಷ್ಮೆ ಇದೆ. ಅಲ್ಲಿಂದ ಇಲ್ಲಿಗೆ ಪೈಪ್ ಲೈನ್ ಹಾಕ್ಕೊಂಡು ಇಲ್ಲೆಲ್ಲ ಡಿಪ್ ಇರಿಗೇಷನ್ ಮುಖಾಂತರ ಮಾಡ್ಕೊಂಡಿದ್ದೀವಿ ಸರ್. ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಾ ಇದ್ದೀರಾ ಜಾಸ್ತಿ, ಇಲ್ಲ ಸಾವಯವ ಗೊಬ್ಬರದಲ್ಲಿ ಎಲ್ಲ ತರಕಾರಿಗಳಲ್ಲಿ ಹೂವಿನಗಳಲ್ಲಿ ಇಲ್ಲ? ನಾವು ಏನಾಗುತ್ತೆ ಅಂದರೆ ಇವತ್ತಿನ ದಿವಸ ಬರೀ ರಾಸಾಯನಿಕ ಬಳಸಿದ್ರೇ ಇದಾಗಲ್ಲ. ಸಾವಯವ ತುಂಬಾ ಮುಖ್ಯ. ಏನಕ್ಕೆ ಅಂತಂದರೆ
ಒಂದೊಂದು ಇವಾಗ ಬಂದಿರೋ ತಳಿಗಳಲ್ಲಿ ಕೆಲವರಿಗೆ ರಾಸಾಯನಿಕ ಬೇಕಾಗಿರೋವಂಥದ್ದಕ್ಕೆ ರಾಸಾಯನಿಕ ಸ್ವಲ್ಪ ಬಳಸ್ಕೊತೀವಿ. ಅದು ಬಿಟ್ಟು ಇವಾಗ ನಮಗೆ ರೆಗ್ಯುಲರ್ ಆಗಿ ಇವಾಗ ತಿಪ್ಪೆ ಗೊಬ್ಬರ ಇದೆಲ್ಲ ತುಂಬ ದುಬಾರಿ ಆಗಿದೆ. ಸೊ ಒಂದು ಲೋಡ್ ನಾವು ತೊಗೊಂಬಂದು ಇಲ್ಲಿ ಭೂಮಿಗೆ ಹಾಕಿ ಚೆಲ್ಲಿ ಎಲ್ಲ ಮಾಡೋದಕ್ಕೆ ಸ್ವಂತವಾಗಿ ನಮ್ಮ ಹತ್ರ ನಮ್ಮ ಹತ್ರ 2 ಹಸು ಇದೆ, ಅಷ್ಟು ನಮಗೆ ಗೊಬ್ಬರ ಸಿಗಲ್ಲ. ನಾವು ಆಚೆ ಕಡೆ ಎಲ್ಲ ಪರ್ಚೇಸ್ ಮಾಡ್ಕೋತೀವಿ. ಅದು ತೊಗೊಂಬಂದು ಹಾಕೋದಕ್ಕೆ 5,000 ಅಂದರೆ 6,000 ಖರ್ಚು ಬರುತ್ತೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೋಸ್ಕರ ಸುಸ್ಥಿರ ಬಯೋ ಆರ್ಗ್ಯಾನಿಕ್ಸ್ LLP ಅವ್ರದ್ದು ಸ್ವಲ್ಪ ಪ್ರಾಡಕ್ಟ್ಸ್ನ ಬಳಸ್ತಾ ಇದ್ದೀವಿ ಒಂದು ಸುಮಾರು ವರ್ಷದಿಂದ. ಬಟ್ ಇವಾಗ ಫುಲ್ ಫ್ಲೆಡ್ಜಲ್ಲಿ ಬಳಸ್ತಾ ಇದ್ದೀನಿ. ಈಗ ಅದು ಪ್ರೋಸೆಸ್ ತೋರಿಸ್ತೀನಿ. ನಾವು ಜೀವಾಮೃತ ಏನೇ ಒಂದು ಇಲ್ಲಿ ಇದು ಮಾಡ್ಕೊಳ್ಳೋದಕ್ಕೆ 500 ಲೀಟ್ರ್ ಡ್ರಮ್ ಇಟ್ಕೊಂಡಿದ್ದೀವಿ. ಜೀವಾಮೃತ, ಪಂಚಗವ್ಯ, ವಿಲ್ಡ್ ಡಾಕ್ಟರು ಅದನ್ನೆಲ್ಲ ಕಲ್ಚರ್ ಮಾಡ್ಕೊಳ್ಳೋಕ್ಕೆ ನೀವು ನೋಡ್ಬೋದು. ನೋಡಿ ಬನ್ನಿ, ಈಗ ಇದರಲ್ಲಿ 500 ಲೀಟ್ರು ವಿಲ್ಡ್ ಡಾಕ್ಟರು ಕಲ್ಚರ್ ಮಾಡಿ ಇಟ್ಟಿದ್ದೀವಿ. ಈಗ ಇದು ರೆಡಿ ಇದೆ. ಈಗ ಬಿಡಬೇಕು. ಈಗ 500 ಲೀಟ್ರ್ ರೆಡಿ ಇದೆ. ಸೊ ಅದ್ರದ್ದು ಪ್ರಾಡಕ್ಟು ನೋಡಿ ಇಲ್ಲಿದೆ. ಸುಸ್ಥಿರ ಬಯೋ ಆರ್ಗ್ಯಾನಿಕ್ ಇವ್ರದ್ದು ಕಂಪನಿದು. ಇದು ನಮಗೇನಂದರೆ ಜೀವಾಮೃತ ಮುಂಚೆನೂ ಮಾಡಿದ್ದೆ. ಅದು ಮಾಡಬೇಕಾದ್ರೆ ನಮಗೆ ಒಂದು ಹಸು ಇಟ್ಕೋಬೇಕು, ಮತ್ತು ನಮಗೆ ಗಂಜಲ ಶೇಖರಣೆ ಮಾಡ್ಕೋಬೇಕು, ಅದ್ರದ್ದು ಮೂತ್ರ, ಮತ್ತು ಮಣ್ಣು ಬೇಕು, ಕಡಲೆ ಹಿಟ್ಟು ಬೇಕು, ಸಾವಯವ ಬೆಲ್ಲ ಬೇಕು. ಇದೆಲ್ಲ ತಗೊಂಡು ಬಂದು ಮಾಡೋ ಅಷ್ಟು ಟೈಮು ರೈತರಿಗಿರಲ್ಲ. ಮತ್ತು ನಮಗೂ ಸ್ವಲ್ಪ ಒಂದೊಂದ್ಸಲ ಟೈಮ್ಗೆ ಸಿಗಲ್ಲ. ಅದರಿಂದ ಏನು ಮಾಡಿದ್ವಿ, ಇವ್ರದ್ದು ಒಂದು ಪ್ರಾಡಕ್ಟ್ ಪರಿಚಯ ತಿಳ್ಕೊಂಡು ಅದನ್ನು ಯೂಸ್ ಮಾಡ್ತಾಯಿದ್ವಿ ನಾವು. ಇವ್ರು ನಮಗೆ ಮುಂಚೆಯಿಂದನೂ ಪರಿಚಯ ಇದ್ದರು ಇವರು. ಸೊ ಅದ್ರ ಮುಖಾಂತರ ನಮ್ದು ಹೊಸ ಪ್ರಾಡಕ್ಟ್ಸ್ ಬಂದಿದೆ, ನೋಡಿ ಟ್ರೈ ಮಾಡಿ ಅಂತ ನಮಗೆ ಅವರು ಮಾರ್ಗದರ್ಶನ ಕೊಟ್ಟರು. ಅದು ಹೇಳಿದ ತಕ್ಷಣ ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ತರಿಸ್ಕೊಂಡು ಅವ್ರು ಯಾವ ಥರ ಹೇಳಿದಾರೋ ಆ ಪದ್ಧತಿನಲ್ಲಿ ನಾವು ಮಾಡ್ತಾಯಿದ್ದೀವಿ. ಇದು ಮಾಡೋದಕ್ಕೂ ನಮಗೇನು ತುಂಬ ಕಷ್ಟ ಏನೂ ಇಲ್ಲ. ಸೊ 500 ಲೀಟ್ರ್ ಡ್ರಮ್ ಮಾಡಿದ್ದೀವಿ. ಡ್ರಮ್ ಮಾಡಿ ಅದರಲ್ಲಿ ಬಿಸಿಲೇನು ಬೀಳದೇ ಇರೋ ಥರ ನಾವು ಸುತ್ತು ವೈಟ್ ಮೆಶ್ ಎಲ್ಲ ಕಟ್ಟಿ ಫುಲ್ ಶೇಡಲ್ಲಿ ಇಟ್ಟಿದ್ದೀವಿ. ಅದು ನೆರಳಲ್ಲಿಟ್ಟರೆ ಬೇಗ ಜೀವಾಣುಗಳು ಬೇಗ ಮಲ್ಟಿಪಲ್ ಆಗುತ್ತೆ. ಅದು ನಮಗೆ 3 ರಿಂದ 5 ದಿವಸ ಹೇಳಿದ್ದಾರೆ. 3 ರಿಂದ 5 ದಿವಸದೊಳಗಡೆ ರೆಡಿ ಮಾಡಿ ನಮ್ಮದು ವೆಂಚುರಿ ಇದೆ, ವೆಂಚುರಿನಲ್ಲಿ ಬಿಡಿದೆ. ಅದಕ್ಕೆ ಜಂಬೂಸ್ಟರ್ ಅಂತ ಯೂಸ್ ಮಾಡಬೇಕು. ಏನೇನೆಲ್ಲ ಮಿಕ್ಸ್ ಮಾಡಿದ್ದೀರಿ ಸರ್? ಅದ್ರ 500 ಲೀಟ್ರ್ ನೀರಿಗೆ 500 ಲೀಟ್ರ್ ನೀರಿಗೆ 1 ಲೀಟ್ರು ಜೀವಾಮೃತ, 2 kg ಜಂಬೂಸ್ಟರ್. ಅದೇ ಇದ್ರೊಳಗಡೆ ಜಂಬೂಸ್ಟರ್ ಹಾಕಿದ್ದೀನಿ, ಬಟ್ಟೆ ಕಟ್ಟಿ ಅದು ಒಳಗಡೆ ಇದೆ, ತಗೊಳ್ತಾ ಇದ್ದೀನಿ. ಅದು ನೋಡಿ 2 kg ಇರುವಂಥ ಜಂಬೂಸ್ಟರ್ ನೋಡಿ, ಇದರೊಳಗೆ 2 kg ಹಾಕಿದ್ದು. ಅದೆಲ್ಲ ಫುಲ್ ಎಲ್ಲ ಫಾರ್ಮೇಷನ್ ಎಲ್ಲ ಆಗಿ ಈ ಥರ ಇದಾಗಿರುತ್ತೆ ನೋಡಿ. ಇದು ಜಂಬೂಸ್ಟರ್ ಹಾಕಿ ಇದರಲ್ಲಿ ರೆಡಿ ಮಾಡಿರೋಂಥ ಜೀವಾಮೃತ. ಇದನ್ನು ಈಗ ವೆಂಚರಿ ಮುಖಾಂತರ ನಾವು ಬಿಟ್ಬಿಡ್ತೀವಿ. ಏನಂದರೆ ಬೆಳಗ್ಗೆ ಬರ್ತೀವಿ, ತೋಟ ಎಲ್ಲ ಓಡಾಡಿಕೊಂಡು ಇದನ್ನು ಒಂದ್ಸಲ ಕ್ಲಾಕ್ ವೈಸ್ ಒಂದ್ಸಲ ಡೈಲಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಹೋಗ್ತೀವಿ. ಫ್ರೀ ಇದ್ದರೆ 2 ಸಲನೂ ಮಾಡ್ತೀನಿ, ಇಲ್ಲಾಂದರೆ ಫ್ರೀ ಇಲ್ಲ 1 ಟೈಮ್ ಕಂಪಲ್ಸರಿ ಮಾಡಿಬಿಟ್ಟು ಹೋಗ್ತೀನಿ. ನೋಡಿ ಇದೆಲ್ಲ ಏನಾಗಿದೆ ನೋಡಿ, ಮಿಕ್ಸ್ ಮಾಡಿದ್ದೀವಲ್ಲ, ಫುಲ್ಲು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ. ಇದು ರೆಡಿ ಇದೆ. ಇದು ಈಗ ಬಿಡಬೇಕು. ಇದನ್ನು ನಾನೀಗ ಯಾವ ಟೈಮಲ್ಲಿ ಕೊಡುವಂಥದ್ದು ನೀವು ಸರ್? ಇದನ್ನು ಸಂಜೆ ಕೊಟ್ಟರೆ ಬೆಟರು. ಇಲ್ಲ ಸಂಜೆನೇ ಕೊಡೋಕ್ಕೆ ಅವ್ರು ಸಜೆಸ್ಟ್ ಮಾಡಿದ್ದಾರೆ ನಮಗೆ. ಬಟ್ ಇಲ್ಲಿ ಒಂದೊಂದ್ಸಲ ಕರೆಂಟ್ ಅಭಾವ ಇರುತ್ತೆ. ಸೊ ಇವಾಗ 4 ಗಂಟೆಗೆ ಕೊಡಬೇಕು. ಈಗ ರೆಡಿ ಇದೆ. ಈಗ ಕೊಡಬೇಕು ಸರ್. ಸಂಜೆನೇ ಒಳ್ಳೇದು ಸರ್. ಸಂಜೆ ಇಲ್ಲ ನೈಟ್ ಕೊಟ್ಟಿದ್ರಿ ಇವಾಗ ಸರ್? ಇದನ್ನು ನಾವು ಜೀವಾಮೃತನ ಈ ತೋಟಕ್ಕೆ 2 ಟೈಮ್ ಕೊಟ್ಟಿದ್ದೀನಿ. 1 ಟೈಮ್ ಪಂಚಗವ್ಯ ಕೊಟ್ಟಿದ್ದೀನಿ. ಇದು ಪಂಚಗವ್ಯ. ಹೆಂಗೆ ಜೀವಾಮೃತನ ಹೆಂಗೆ ಬಳಸ್ತೀವೋ ಅದೇ ಥರ ಇದನ್ನು ಸ್ವಲ್ಪ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಇದೆ ಅಂತ ಅನ್ಕೋ. ಯಾಕಂದರೆ ಸ್ಪ್ರೇನೆಲ್ಲ ಮಾಡಿದ್ದೀನಿ. ಇದೆಲ್ಲ ಚೆನ್ನಾಗಿ ತೋಟ ಗ್ರೀನಿಶ್ ಇದೆ, ಒಳ್ಳೆ ರಿಸಲ್ಟ್ ಇದೆ. ಎಲ್ಲ ಬೆಳೆಗಾರರು ಆದಷ್ಟು, ಯಾಕಂದರೆ ಇವಾಗ ರಸಗೊಬ್ಬರಗಳೆಲ್ಲ ರೇಟ್ ಜಾಸ್ತಿ ಆಗಿದೆ, ಡಿಪ್ ಗೊಬ್ಬರ ಎಲ್ಲ, ಅದನ್ನೆಲ್ಲ ನೋಡಿಕೊಂಡು ನಾವು ಒಂದೇ ಸಲ ಬಿಡೋಕ್ಕಾಗಿಲ್ಲ ಅಂತಂದ್ರೂ ಸ್ಟೆಪ್ ಬೈ ಸ್ಟೆಪ್ಪು ಅದನ್ನೆಲ್ಲ ಕಡಿಮೆ ಮಾಡಿ ಇದನ್ನು ಬಳಸಿದ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ, ಒಳ್ಳೆ ಕ್ರಾಪ್ ಬರುತ್ತೆ. ನೋಡಿ ಸರ್, ಇದು ಈ ಗಿಡ 50 ದಿನಕ್ಕೆ ಇಷ್ಟು ಥರ ಬ್ರಾಂಚಸ್ಸು ನೋಡಿ, ಒಂದರಿಂದ ಒಂದು ಬ್ರಾಂಚ್ ಎಲ್ಲ ನೋಡಿ, ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಸೊ ಇದರಿಂದ ಇದು ಒಳ್ಳೆ ರಿಸಲ್ಟು ಚೆನ್ನಾಗಿದೆ ಸರ್. ಇದು ಪ್ರಾಡಕ್ಟು ಯೂಸ್ ಮಾಡ್ಬೋದು ಎಲ್ಲ ರೈತರು. ನಾರ್ಮಲಾಗಿ ಇಂಥ ಟೆನ್ಷನ್ನೇ ಇಲ್ಲದೆ ಟೆನ್ಷನ್ ಫ್ರೀಯಾಗಿ ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ನ ಪಡ್ಕೋಬೋದು. ಮತ್ತು ಎರೆಹುಳು ಉತ್ಪತ್ತಿ ಚೆನ್ನಾಗಾದರೆ ಏನಾದರೂ ಎರೆಹುಳ ಎಲ್ಲ ಮೇಲೆ ಕೆಳಗೆ ಅದು ಆ್ಯಕ್ಚುಲಿ ಆ ಟೈಮ್ ಏನೋ ಬರುತ್ತೆ ಅಂತ ಹೇಳ್ತಾರೆ. ಓಡಾಟ ಎಲ್ಲ ಮಾಡಿದಾಗ ಆ ರಂಧ್ರಗಳಲ್ಲೆಲ್ಲ ನೀರೆಲ್ಲ ಇದು ಚೆನ್ನಾಗಿ ನೀರು ಬಿಟ್ಟಾಗ ಬೇಗ ಸ್ಪ್ರೆಡ್ ಆಗುತ್ತೆ.
ತುಂಬ ಅನುಕೂಲ. ಜೀವಾಮೃತ ಎಲ್ಲ ಮಾಡೋದು ಭೂಮಿನ ಕಾಪಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಪ್ರಾಡಕ್ಟ್ ಅಂತ ಹೇಳ್ಬೋದು. ಅಂತ ಹೇಳ್ತೀರಾ? ಸೇವಂತಿನಲ್ಲಿ ಇವತ್ತಿನ ದಿವಸ ದೊಡ್ಡ ಪ್ರಾಬ್ಲಮ್ ಅಂದರೆ ವಿಲ್ಟ್. ನೋಡಿ 50 ದಿವಸ ಆದಮೇಲೆ ಗಿಡಗಳು ಸಾಮಾನ್ಯವಾಗೆಲ್ಲ ಸಾಯಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ನಮ್ಮ ತೋಟದಲ್ಲಿ ಇಷ್ಟು ತೋಟಕ್ಕೆಲ್ಲ ಒಂದು 5-6 ಗಿಡ ಕಾಣಿಸಿದೆ. ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ, MS ಸಾವ್ ಹತ್ರ ಮಾತಾಡಿ ಈ ಥರ ನಮ್ಮ ಸಮಸ್ಯೆ ಇದೆ ಅಂತ ನಮ್ಮ ಸಮಸ್ಯೆ ಅವ್ರಿಗೆ ಹೇಳಿದ ತಕ್ಷಣ ಅವರು ನಮಗೆ ಮಾರ್ಗದರ್ಶನ ಕೊಟ್ಟರು. ವಿಲ್ಟ್ ಡಾಕ್ಟರ್ ಅಂತ ಈ ಪ್ರಾಡಕ್ಟ್ ಇದೆ ನೋಡಿ, ಇದೆ ಅದು ವಿಲ್ಟ್ ಡಾಕ್ಟರು. ಈ ಪ್ರಾಡಕ್ಟ್ನ ಜಂಬೂಸ್ಟರ್ ಜೊತೆ ಮಿಕ್ಸ್ ಮಾಡಿ 5 ದಿವಸ ಕಲ್ಚರ್ ಮಾಡಿ ಬಿಡಿ, ಒಳ್ಳೆ ರಿಸಲ್ಟ್ ಇದೆ ಅಂದರು. ಇವಾಗ ಇದನ್ನೆಲ್ಲ ರೆಡಿ ಮಾಡಿದ್ದೀನಿ, ಬಿಡಬೇಕೀಗ ಇದನ್ನು. ಸರ್, ಈಗ ನೀವೇನೋ ಎಲ್ಲ ಪ್ರಾಡಕ್ಟ್ಗಳನ್ನ ತರಿಸ್ಕೊಂಡು ಮಾಡ್ತಾ ಇದ್ದೀರಾ, ಖರ್ಚಿಗೆ ತಕ್ಕನಾಗೆ ನಿಮಗೆ ಫಲ ಸಿಗಬೇಕಲ್ಲ? ಒಳ್ಳೆ ಬೆಳೆ ಆಗಿ 100 ರೂಪಾಯಿ ಲೆಕ್ಕದಲ್ಲಿ ನಮ್ಗೆ ಮಾರಿದ್ರೇನು ನಾವು ಹಾಕಿರೋ ದುಡ್ಡು ಲಾಭದಲ್ಲೇ ಇರುತ್ತೆ. ಯಾಕಂದರೆ ನಮ್ಮದು ಚೆನ್ನಾಗಿ ಬೆಳೆ ಆದರೆ ಈ ತೋಟಕ್ಕೆ 1.5 ಟನ್ ಕೊಯ್ಬೇಕು ಹೂವು. 100 ರೂಪಾಯಿ ಹೋದ್ರೂ 1.5 ಲಕ್ಷ ಬರುತ್ತೆ. ನಾವು ಇದಕ್ಕೆ ಇದುವರೆಗೂ ಖರ್ಚು ಮಾಡಿರೋದೇ ಒಂದು 60-70 ಸಾವಿರ ಖರ್ಚು ಮಾಡಿದ್ದೀವಿ. ಒಳ್ಳೆ ಲಾಭನೇ ಸಿಗುತ್ತೆ, ಅವಾಗೂ ದುಪ್ಪಟ್ಟೆ ಆಗುತ್ತೆ. ಇವತ್ತಿನ ದಿವಸ ಮಾರ್ಕೆಟ್ 300 ರೂಪಾಯಿ ಇದೆ, ಅದಾದರೆ ಇನ್ನೂ ದುಡ್ಡು ಸಿಗುತ್ತೆ. ನಾವು ಒಂದು ಕಟ್ಟಿಂಗಲ್ಲೇ ಎದ್ಬಿಡ್ಬೋದು ನಾವು ಹಾಕಿರೋ ಇನ್ವೆಸ್ಟ್ಮೆಂಟ್ ಎಲ್ಲ. 300 ರೂಪಾಯಿ kg ಅಂತ ನೀವು ಹೇಳಿದ್ರೆ, ಸೊ 1.5 ಎಕರೆಗೆ ಎಷ್ಟು ಹೂವು ಬರುತ್ತೆ ಸರ್? 1.5 ಎಕರೆಗೆ ನನ್ನ ಪ್ರಕಾರ 1.5 ಟನ್, 1 ಟನ್ 200 kg ಮೇಲೆ ಬರಬೇಕು. ಚೆನ್ನಾಗಿ ಬೆಳೆ ಆಗಿ ಕ್ಲೈಮೇಟ್ ಎಲ್ಲ ಕರೆಕ್ಟಾಗಿ ಸಿಕ್ಕಿದ್ರೆ 1.5 ಎಕರೆಗೆ 1 ಟನ್ 200 kg ಮೇಲೇ ಕುಯ್ಯುತ್ತೆ. ಓಕೆ, 200 kg ಬಂದರೆ ನಿಮಗೆ ಎಷ್ಟು ಅಮೌಂಟ್? 1 ಟನ್ 200 kg ಬಂದರೆ 100 ರೂಪಾಯಿ ಲೆಕ್ಕದಲ್ಲಿ ನಾವು ಕೊಟ್ಟರು ರೇಟ್ ಅವಾಗ ಕಡಿಮೆ ಇತ್ತು. 100 ರೂಪಾಯಿ ಅಂದ್ರೂ 1,20,000 ಒಂದು ಸಲ ಕಟಿಂಗ್ ಸಿಗುತ್ತೆ. ಈ ಥರ ನಾವು ತೋಟ ಚೆನ್ನಾಗಿದ್ರೆ ಕಡಿಮೆ ಅಂತಂದ್ರೂ ಒಂದು 10ರಿಂದ 15 ಕಟಿಂಗ್ ಮಾಡ್ಕೋಬೋದು. 15 ಕಟಿಂಗ್ ಅಂತಂದರೆ ಕಟಿಂಗ್ ಅಂತೂ ಇದು ಒಂದೇ ಗಿಡದಲ್ಲೇ ಬರ್ತಾ ಇರುತ್ತೆ, ಕಟ್ ಮಾಡಿದ್ರೆ ಬರ್ತಾ ಇರುತ್ತೆ. 15 ಕಟಿಂಗ್ ಅಂತ ನಿಮಗೆ 100 ರೂಪಾಯಿ ಲೆಕ್ಕದಲ್ಲಿ ಹೋದರೆ ಹೆಚ್ಚು ಕಡಿಮೆ ಒಂದು 20 ಲಕ್ಷ ಮೇಲೆ ದುಡ್ಡಾಗುತ್ತೆ. ಈಗ ಸೇವಂತಿಗೆ ನೀವು ಹೂವು ಬೆಳೀತಾ ಇದ್ದೀರಾ, ಈ ಕ್ರಾಪ್ ಮುಗಿದ್ಮೇಲೆ ನೆಕ್ಸ್ಟ್ ಯಾವ್ದು ಹಾಕ್ತೀರಾ ಸರ್? ಇದು ನೋಡೋಣ, ಈ ಕ್ರಾಪ್ ಆಗೋದ್ಮೇಲೆ ಯೋಚನೆ ಮಾಡಿ ಯಾವುದು ಆ ಟೈಮ್ಗೆ ಸೂಕ್ತ ಯಾವ್ದು ಅನಿಸುತ್ತೋ ಅದನ್ನು ಯೋಚನೆ ಮಾಡಿ ಮಾಡ್ತೀವಿ ಸರ್.